ಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿಗಳಿಂದ ನಿಪ್ಪಾಣಿಯಲ್ಲಿ ಹೋಟೆಲ್ ಅಮೋಘ ಭವ್ಯ ಉದ್ಘಾಟನೆ. ನಿಪ್ಪಾಣಿಯ ಬಸ್ ನಿಲ್ದಾಣದ ಬಳಿಯ ಲಿಬರ್ಟಿ 1ನೇ ಮಹಡಿಯಲ್ಲಿ ಶುದ್ಧ ಸಸ್ಯಾಹಾರಿ ಹೋಟೆಲ್ ಅಮೋಘ್ ಉದ್ಘಾಟನೆಗೊಂಡಿದ್ದು, ಸಮಾಧಿ ಮಠದ ಪರಮ ಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಅವರ ಕೈಯಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಹೋಟೆಲ್ ಉದ್ಘಾಟನೆಗೊಂಡಿದ್ದು, ಈ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಶಾಲು ಹೊದಿಸಿ ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ಹಾಜರಿದ್ದ ಗಣ್ಯರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಹೋಟೆಲ್ ಅಮೋಘ್ನ ವಿಶೇಷತೆ ಎಂದರೆ ಉತ್ತರ ಕರ್ನಾಟಕದ ಉತ್ಕೃಷ್ಟವಾದ ಜೋಳದ ರೊಟ್ಟಿ ಜೊತೆಗೆ ಪಾಪಡ್, ಸಾಂಬಾರ್, ಚಟ್ನಿ, ಮೊಸರು, ಸಲಾಡ್ ಸಿಗುತ್ತದೆ ಹಾಗೂ ಬೆಳಗ್ಗೆ 7ರಿಂದ 10ರವರೆಗೆ ರುಚಿಕರವಾದ ತಟ್ಟೆ ಇಡ್ಲಿ, ನೀರ್ದೋಸೆ ಸಿಗುತ್ತದೆ. ಈ ಆಹಾರಗಳ ರುಚಿಯನ್ನ ಸಹ ನೀವು ಸವಿಯಬಹುದು. ಇದರ ಜೊತೆಗೆ ಹೋಟೆಲ್ ಮೆಸ್ ಸೌಲಭ್ಯಗಳನ್ನು ಒದಗಿಸಿದೆ. ನೀವು ಉಪಹಾರ ಮತ್ತು ಊಟದ ಪಾರ್ಸೆಲ್ಗಳನ್ನು ಬಯಸಿದರೆ ಅದನ್ನು ಸಹ ಒದಗಿಸಲಾಗಿದೆ. ಇಲ್ಲಿ ಆಹಾರವು ಕೇವಲ ಸಸ್ಯಾಹಾರಿಯಾಗಿದ್ದು, ಹೋಟೆಲ್ ಅಮೋಘ್ನ ವ್ಯವಸ್ಥಾಪಕಿ ಪ್ರಗತಿ ಗುಗ್ನಾಳೆ ಅವರು ಒಮ್ಮೆ ಅಮೋಘ ಹೋಟೆಲ್ಗೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಉದ್ಘಾಟನಾ ಸಂದರ್ಭದಲ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಕಾರ್ಯಕರ್ತರು ಹಾಗೂ ವಿವಿಧ ಕ್ಷೇತ್ರಗಳ ಪದಾಧಿಕಾರಿಗಳು ಹಾಜರಿದ್ದು ಅವರಿಗೆ ಶುಭವನ್ನ ಹಾರೈಸಿದರು. ನಮಸ್ಕಾರ ರೀ. ಇವತ್ತಿಂದ ನಮ್ಮ ಹೋಟೆಲ್ ಅಮೋಘ್ ಸ್ಟಾರ್ಟ್ ಮಾಡಿದೇವ್ರಿ. ಇಲ್ಲಿ ನಮ್ಮಲ್ಲಿ ಮುಂಜಾನೆ ನಾಷ್ಟಾನು ಸಿಗುತ್ತೆ ರೀ. ತಟ್ಟೆ ಇಡ್ಲಿ ಮತ್ತು ನೀರು ದೋಸೆ ಇಟ್ಟೇವ್ರಿ. ಮತ್ತು ಮಧ್ಯಾಹ್ನ ಉತ್ತರ ಕರ್ನಾಟಕ ಜೋಳ ರೊಟ್ಟಿ, ಚಪಾತಿ ಉಡ್ರಿ, ಹೋಳಿಗೆ ಉಡ್ರಿ ಭೀ ಇಟ್ಟೇವ್ರಿ. ನೀವೆಲ್ಲರೂ ಬಂದು ಒಂದ್ಸಲ ಭೇಟಿ ಮಾಡ್ಬೇಕ್ರಿ. ನಮ್ಮ ಕಡೆ ಮೆಸ್ಸು ಇರ್ತೀರಿ, ಟಿಫಿನ್ ಕೊಡ್ತಾವ್ರಿ. ಎಲ್ಲ ಫೆಸಿಲಿಟಿ ನಮ್ಮ ಹೋಟೆಲ್ದಾಗ ಇಟ್ಟೇವ್ರಿ. ಎಲ್ಲರೂ ಒಂದ್ಸಲ ಬಂದು ಭೇಟಿಯಾಗಿ ಹೋಗ್ಬೇಕ್ರಿ. ಹೋಟೆಲ್ ಅಮೋಘ್ ಬರ್ಬೇಕ್ರಿ. ನಿಪ್ಪಾಣಿ ಬಸ್ ಸ್ಟ್ಯಾಂಡ್ ಹತ್ರ ಲಿಬರ್ಟಿ ಬಿಲ್ಡಿಂಗು ಮೊದಲನೇ ಫಸ್ಟ್ ಫ್ಲೋರ್ದಾಗ ಐತ್ರಿ ಹೋಟೆಲ್ ಅಮೋಘ್ ಅಂತ. ಎಲ್ಲರೂ ಬಂದು ಒಂದ್ಸಲ ಭೇಟಿ ನೀಡಿ.